ನಮಸ್ಕಾರ. ನಾಳೆ ಕ್ರಿಸ್ತ ಜಯಂತಿಯ ಹಬ್ಬ. ವಿಶ್ವದಾದ್ಯಂತ ಕ್ರಿಸ್ತನ ಜನನವನ್ನು ಸಕಲ ಸಡಗರ ಸಂಭ್ರಮಗಳಿಂದ ಆಚರಿಸುತ್ತಿರುವಾಗ ಸಂತ ಫಿಲೋಮಿನಾ ಕಾಲೇಜಿನ ವತಿಯಿಂದ ಮುಖ್ಯವಾಗಿ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ನಾವು MDS ಅಂತ ಏನು ಹೇಳ್ತೀವಿ, ಮೈಸೂರು ಡೈಸನ್ ಎಜುಕೇಷನಲ್ ಸೊಸೈಟಿಯ ಇದು ಅಂಗಸಂಸ್ಥೆ. ನಮ್ಮಲ್ಲಿ 156 ವಿದ್ಯಾಸಂಸ್ಥೆಗಳು ಈ ಆಡಳಿತ ಮಂಡಳಿಗೆ ಒಳಪಡ್ತದೆ. ಅದರಲ್ಲಿ ಸಂತ ಫಿಲೋಮಿನಾ ಕಾಲೇಜು ಒಂದು ಪ್ರತಿಷ್ಠಿತ ಒಂದು ವಿದ್ಯಾಸಂಸ್ಥೆ. 8 ದಶಕಗಳ ಚರಿತ್ರೆ ಇರತಕ್ಕಂಥ ಒಂದು ವಿದ್ಯಾಸಂಸ್ಥೆ. 1946ರಲ್ಲಿ ಅಂದಿನ ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರಿವರ ಅಮೃತ ಹಸ್ತದಿಂದಲೇ ಉದ್ಘಾಟನೆಗೊಂಡಂತಹ ಪ್ರಪ್ರಥಮ ವಿಜ್ಞಾನ ಕಾಲೇಜು, ಪ್ರೈವೇಟ್ ಕಾಲೇಜ್. ಅಂತಹ ಒಂದು ಕೀರ್ತಿ ನಮ್ಮ ಕಾಲೇಜಿಗೆ ಸಲ್ತದೆ. ಸುಮಾರು 80 ವರ್ಷಗಳ ಈ ಸುದೀರ್ಘ ವಿದ್ಯಾ ಸೇವೆಯನ್ನು ಮಾಡಿರ್ತಕ್ಕಂಥ ಈ ಸಂಸ್ಥೆ ಈ ವರ್ಷ ಓಕ್ ಜುಬಿಲಿಯನ್ನು ಆಚರಿಸ್ತಾ ಇದೆ. 8 ದಶಕಗಳು ಖಂಡಿತವಾಗಿಯೂ ಕೂಡ ಒಂದು ಸಂಸ್ಥೆಯ ಚರಿತ್ರೆಯಲ್ಲಿ ಒಂದು ಅವಿಸ್ಮರಣೀಯ ಒಂದು ವರ್ಷ. ಹೀಗಿರುವಾಗ ಮುಖ್ಯವಾಗಿ ಸಂದರ್ಭದಲ್ಲಿ ಈ ಸಂಸ್ಥೆ ಮೇಲೆ ವಿಶ್ವಾಸ ಭರವಸೆ ಇಟ್ಟಿರ್ತಕ್ಕಂಥ ನಮ್ಮ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ನಾನು ಆಭಾರಿಯಾಗಿದ್ದೇನೆ. ಈ ವಿದ್ಯಾಸಂಸ್ಥೆಯಲ್ಲಿ ವಿದ್ಯೆಯನ್ನು ಪಡೆದಂತಹ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಈ ಒಂದು ವಿದ್ಯಾಸಂಸ್ಥೆ ತನ್ನದೇ ಆದಂತಹ ಸೇವೆಯನ್ನು ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಈ ವರ್ಷ ಮುಖ್ಯವಾಗಿ ನಮ್ಮ ಈ ಕಾಲೇಜಿನ ದಾಖಲಾತಿ ಮೊದಲ ಪದವಿ ವಿಭಾಗಕ್ಕೆ ಸುಮಾರು 830 ವಿದ್ಯಾರ್ಥಿಗಳು ದಾಖಲಾತಿಯಾಗಿದ್ದಾರೆ. ಇದೊಂದು ಚರಿತ್ರೆಯಲ್ಲಿ ದಾಖಲಿಸ್ತಕ್ಕಂಥ ಒಂದು ವಿಷಯ ನಾನು ಹೇಳ್ತೇನೆ. ಅಷ್ಟು ಮಾತ್ರವಲ್ಲ, ಈ ವರ್ಷ 19ನೇ ತಾರೀಕು, ಡಿಸೆಂಬರ್ 19ನೇ ತಾರೀಕು ನಮ್ಮ ಪದವಿ ವಿಭಾಗದ ಪರೀಕ್ಷೆಗಳು ಮುಕ್ತಾಯವಾಗಿ ಕೇವಲ 3 ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಫಲಿತಾಂಶವನ್ನು ನಾವು ನೀಡಿದ್ದೀವಿ. ಅದೊಂದು ಹೆಮ್ಮೆಯ ವಿಷಯ. ಹೀಗಿರುವಾಗ ಇಂತಹ ಒಂದು ಕಾರ್ಯಕ್ಕೆ ಭಾಜನರಾದಂತಹ ನಮ್ಮ ಕಾಲೇಜಿನ ಅಧ್ಯಾಪಕ ಮಿತ್ರರು, ಇಲ್ಲಿ ಸೇವೆ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿ ಮಿತ್ರರು, ಅವರ ಅವಿರತ ಶ್ರಮ, ಶನಿವಾರ ಭಾನುವಾರ ರಜಾ ದಿನಗಳು ಯಾವುದೇ ಒಂದನ್ನು ಲೆಕ್ಕಿಸದೆ ಅವರು ಹಗಲು ರಾತ್ರಿ 3 ದಿನಗಳಲ್ಲಿ ಒಂದು ಫಲಿತಾಂಶವನ್ನು ನೀಡಿದ್ದಾರೆ. ಆದ್ದರಿಂದ ನಾನು ಮುಖ್ಯವಾಗಿ ಆಡಳಿತ ಮಂಡಳಿಯ ಪರವಾಗಿ ನನ್ನ ಅಧ್ಯಾಪಕ ಮಿತ್ರರಿಗೆ ಹಾಗೂ ನನ್ನ ಪೋಷಕರಿಗೆ, ಅಷ್ಟು ಮಾತ್ರವಲ್ಲ, ಈ ಒಂದು ರಿಸಲ್ಟನ್ನು ಇಷ್ಟು ಬೇಗ 3 ದಿನಗಳಲ್ಲಿ ಕೊಡಲಿಕ್ಕೆ ಸಹಕರಿಸಿದಂಥ ನನ್ನ ಎಲ್ಲ ಸಿಬ್ಬಂದಿ ಮಿತ್ರರನ್ನು ನಾನು ಈ ಸಂದರ್ಭದಲ್ಲಿ ನಾನು ವಂದಿಸ್ತೇನೆ. ವಿಶೇಷವಾಗಿ ಈಗ ನಾವು ಕ್ರಿಸ್ತ ಜಯಂತಿ ಹಬ್ಬವನ್ನು ಆಚರಿಸುತ್ತಿರುವಾಗ ಮುಖ್ಯವಾಗಿ ಕ್ರಿಸ್ತ ಜಯಂತಿ ದೇವರು ಮಾನವರಾದರು, ಮಾನವರಾಗಿ ನಮ್ಮಲ್ಲಿ ನೆಲೆಸಿದರು, ಅದನ್ನು ಬೋಧಿಸ್ತದೆ ಈ ಕ್ರಿಸ್ಮಸ್ ಹಬ್ಬ. ಕ್ರಿಸ್ಮಸ್ ಹಬ್ಬದ ಸಂದೇಶ ಏನಂದರೆ, ದೇವರು ನಮ್ಮೊಡನೆ ಜೀವಿಸುವುದಕ್ಕಾಗಿ ತಮ್ಮ ಮಗನನ್ನು ಈ ಲೋಕಕ್ಕೆ ಕಳಿಸಿದರು. ಮತ್ತು ಯೇಸು ಸ್ವಾಮಿ ಜನಿಸಿದಾಗ ದೇವದೂತರು ಹಾಡಿದಂತಹ ಒಂದು ಸಂದೇಶ ಏನಂದರೆ, ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಅಂತಹ ಒಂದು ಶಾಂತಿ ಸಮಾಧಾನ ತಂದಂತಹ ಯೇಸುವಿನ ಆ ಸಂದೇಶ ಸಾರಲಿಕ್ಕೆ ಕ್ರಿಸ್ತ ಜಯಂತಿ ಹಬ್ಬವನ್ನು ನಾವು ಕೊಂಡಾಡ್ತೇವೆ. ಕ್ರಿಸ್ತ ಜಯಂತಿಯ ಈ ಸಂದರ್ಭದಲ್ಲಿ ನಮ್ಮ ದೇವಾಲಯಗಳಿಗೆ ಮುಖ್ಯವಾಗಿ ಎಲ್ಲ ಜನರು, ಯಾವುದೇ ಜಾತಿ, ಭಾಷೆ, ಧರ್ಮದ ಆ ಭೇದ ಭಾವವಿಲ್ಲದೆ ಯಾರಿಗೂ ನಿರ್ಬಂಧ ಇಲ್ಲ, ಯಾರು ಬೇಕಾದರೂ ಸಹ ಈ ಒಂದು ಸಂದರ್ಭದಲ್ಲಿ ದೇವಾಲಯಗಳನ್ನು, ನಮ್ಮ ಚರ್ಚ್ಗಳನ್ನು ಭೇಟಿ ಮಾಡ್ಬೋದು. ಅಲ್ಲಿ ಮೇಣದ ಬತ್ತಿಗಳನ್ನು ಹಚ್ಚುತ್ತಾರೆ. ಜನರು ತಮ್ಮ ಪ್ರಾರ್ಥನೆಗಳನ್ನು ಗೋದಲಿಯಲ್ಲಿರ್ತಕ್ಕಂಥ ಬಾಲಯೇಸುವಿಗೆ ಸಮರ್ಪಿಸ್ತಾರೆ. ಆದ್ದರಿಂದ ನಾಡಿನ ಸಮಸ್ತ ಜನತೆಗೆ ಕ್ರಿಸ್ತ ಜಯಂತಿ ಹಬ್ಬಗಳನ್ನು ನಾನು ಕೋರ್ತೇನೆ. ಅಷ್ಟು ಮಾತ್ರವಲ್ಲ, ಇನ್ನು 4-5 ದಿನಗಳಲ್ಲಿ ಹೊಸ ವರ್ಷದ